जय भारत जननीय तनुजाते जय हे कर्नाटक माते। Pare. ರೂಪಶ್ರೀ ನನಗೆ ಇನ್ನೇನು ಬರುದಾ ಒಟ್ಟಿಗೆ ಬಾರ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ. ಒಂದೇ ಸಾಕು. ಸರಿ. ನೀವು ಯಾರು, ಪೇರೆಂಟಾ ಸ್ಟೂಡೆಂಟಾ? ನಾನು ಈ ಸ್ಕೂಲ್ಗೆ ಹೊಸದಾಗಿ ಬಂದಿರೋ PT ಟೀಚರ್ಸ್. ಕೃಷ್ಣ ಅಂತ. ಕೃಷ್ಣ ಸರ್. ಕೃಷ್ಣ ಆಗ್ತದೆ. ನಾನು ಯಾರು ಗೊತ್ತಾಯ್ತಾ? ಬಹಳ ಒಂದು ಸುಂದರವಾದಂತಹ ಚಿತ್ರ ಇದು. ಇಂದಿನ ಒಂದು ಶಾಲಾ ವಾತಾವರಣವನ್ನು ಬಹಳ ಚೆನ್ನಾಗಿ ಈ ಸಿನಿಮಾ ಕಟ್ಟಿಕೊಟ್ಟಿದೆ. ಇದರಲ್ಲಿ ಅಭಿನಯಿಸಿದಂತಹ ಪಾತ್ರಗಳು ಸಹಜ ಎನ್ನುವ ಹಾಗೆ ನಮ್ಮ ಕಣ್ಣಿಗೆ ಕಾಣಿಸಿಕೊಳ್ತದೆ. ಇಲ್ಲಿ ಒಂದು ಹಾಸ್ಯ ಕಲಾವಿದರಾದಂತಹ ಇವರು ಬೋಳಾರ್, ಅರವಿಂದ್ ಬೋಳಾರ್, ವಾಮಂಜೂರು ಇವರುಗಳ ಪಾತ್ರ ಚಿತ್ರಣ ಇದ್ದರೂ ಕೂಡ ಅಲ್ಲಿ ಒಂದು ಸಹಜವಾದ ಕತೆ, ಒಂದು ಶಾಲಾ ಜೀವನದ ಬದುಕು ಹೇಗಿದೆ ಮತ್ತು ಸರ್ಕಾರಕ್ಕೆ ಈಗ, ಯಾಕಂದರೆ ನಾವು ಸರ್ಕಾರಿ ಶಾಲೆಗಳು ಅಂತ ಹೇಳ್ತೇವೆ, ಈಗ ಒಂದು ಈ ಸಮಸ್ಯೆ ಈಗ ನಮ್ಮ ಸರ್ಕಾರದ ಮುಂದೆ ಕೂಡ ಇದೆ. ಎಷ್ಟೋ ಶಾಲೆಗಳಲ್ಲಿ ಅಧ್ಯಾಪಕರೇ ಇಲ್ಲ. ಆ ಸಮಸ್ಯೆಗಳನ್ನೆಲ್ಲವನ್ನು ಈ ಸಿನಿಮಾದಲ್ಲಿ ಬಿಂಬಿಸುವಂಥ ಪ್ರಯತ್ನ ಮಾಡಿದೆ. ಖಂಡಿತ ಒಂದು ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡುವಂತಹ ಒಂದು ಉತ್ತಮ ಸಿನಿಮಾ ಅಂತ ನನಗನ್ನಿಸ್ತಾ ಇದೆ. ಚೆನ್ನಾಗಿದೆ. ರೋಟ್ರಿ ಮಿತ್ರರಾದ ಸತ್ಯೇಂದ್ರ ಪೈ ಅವರು ನಮಗೆ ಇನ್ವೈಟ್ ಮಾಡಿದರು ಪಿಕ್ಚರ್ ನೋಡಲಿಕ್ಕೆ ಅಂತೇಳಿ. ನಾವು ಇನ್ವೈಟ್ ಮಾಡಿ ಒಂದು 5 ನಿಮಿಷ ನಿಂತು ಹೋಗುವಂಥ ಆಲೋಚನೆ ಮಾಡಿದ್ವಿ. ಆದರೆ ಪಿಕ್ಚರ್ ಸ್ಟಾರ್ಟ್ ಆದಮೇಲೆ ನಮಗೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲಿಲ್ಲ. ಅಷ್ಟೊಂದು ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ. ಪ್ರತಿ ಕ್ಷಣದಲ್ಲಿ ಕೂಡ ಅಷ್ಟೇ ಒಂದು ಸ್ಟೆಪ್ ಬೈ ಸ್ಟೆಪ್ ಭಾರಿ ಒಂದು ಹಾಸ್ಯಭರಿತ ಮತ್ತು ಭಾರಿ ಒಂದು ಮೆಸೇಜನ್ನು ಕೊಡುವಂಥ ಚಿತ್ರವನ್ನು ಮಿತ್ರರಾದ ಸತ್ಯೇಂದ್ರ ಪೈ ಅವರು ನಿರ್ಮಿಸಿದ್ದಾರೆ. ಮತ್ತು ನಮ್ಮ ಅದರ ನಿರ್ದೇಶಕರಾದ ರಜಕ್ ಪುತ್ತೂರ್ ಅವರು ಬಹಳ ಒಳ್ಳೆಯ ಒಂದು ನಿರ್ದೇಶನ ಮಾಡಿದ್ದಾರೆ. ನನಗೆ ಅನ್ನಿಸ್ತದೆ ಇದೊಂದು ಕರ್ನಾಟಕದಲ್ಲಿ ಬಹಳ ಒಂದು ಉತ್ತಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೆ ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ. ಎಲ್ಲ ಪ್ರತಿ ಕುಟುಂಬ ಸಮೇತರಾಗಿ ಬಂದು ಈ ಚಿತ್ರವನ್ನು ವೀಕ್ಷಿಸಿ. ಯಾಕಂದರೆ ಭಾರಿ ಒಳ್ಳೆಯ ಮೆಸೇಜ್ ಇದೆ. ಖಂಡಿತವಾಗಿಯೂ ಇದು 100 ದಿನ ಖಂಡಿತವಾಗಿಯೂ ಓಡ್ತದಂತ ನನ್ನ ಅನಿಸಿಕೆ. ಯಾಕಂದರೆ ಈ ಪ್ರತಿಯೊಂದು ಶಾಲೆ ಮಕ್ಕಳು ಖಂಡಿತವಾಗಿ ನೋಡಬೇಕು. ಯಾಕಂದರೆ ನಿರ್ದೇಶನವೂ ಅಷ್ಟೇ, ಅದರ ಟೀಮ್ ಕೂಡ ಯಾರು ಹೊಸದು ಆ್ಯಕ್ಟ್ ಮಾಡೋದಂತ ಗೊತ್ತಾಗೋದಿಲ್ಲ. ಪಿಕ್ಚರಲ್ಲಿ ಎಲ್ಲರೂ ನುರಿತ ಕಲಾವಿದರಾಗೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಖಂಡಿತವಾಗಿ ಸಕ್ಸಸ್ ಆಗ್ತದೆ. ನಮ್ಮದೆಲ್ಲ ವಿಶಸ್ ಖಂಡಿತವಾಗಿ ಇದೆ. ಎಲ್ಲರೂ ಬಂದು ಪಿಕ್ಚರನ್ನು ನೋಡಿ. ಸತ್ಯೇಂದ್ರ ಪೈ ಅವರ ನಿರ್ಮಾಣದ ಈ ಒಂದು ಸ್ಕೂಲ್ ಲೀಡರ್ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ನನ್ನ ಭಾವನೆ. ನಾವಿವತ್ತು ಮೊದಲಾರ್ಧದ ಚಿತ್ರವನ್ನು ವೀಕ್ಷಿಸಿದ್ದೇವೆ. ಬಹಳ ಕುತೂಹಲಭರಿತ ಚಿತ್ರ ಇದಾಗಿದ್ದು ವಿದ್ಯಾರ್ಥಿಗಳಲ್ಲಿ ನ್ಯಾಯಕತ್ವವನ್ನು ಮೂಡಿಸ್ತಕ್ಕಂಥ ಒಂದು, ವಿದ್ಯಾರ್ಥಿಗಳಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಚಿತ್ರ ಇದಾಗಿದೆ. ಇದು ನಮಗಂತೂ ಬಹಳ ಖುಷಿಯನ್ನು ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಇದರ ಪೂರ್ಣ ಚಿತ್ರವನ್ನು ನಾವು ವೀಕ್ಷಿಸಲಿಕ್ಕೆ ಇದ್ದೇವೆ. ಇಲ್ಲಿರ್ತಕ್ಕಂಥ ಈ ಒಂದು ಚಿತ್ರತಂಡದಲ್ಲಿ ಭಾಗವಹಿಸುವಿಕೆಂತ ಮಾಡಿದಂತಹ ಪಾತ್ರವನ್ನು ನಿರ್ವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಚಿತ್ರ ರಾಜ್ಯಾದ್ಯಂತ ಯಶಸ್ವಿಯಾಗಿ ತೆರೆಯನ್ನು ಕಾಣಲಿ. ಈ ಚಿತ್ರದಲ್ಲಿ ಸಿಕ್ಕತಕ್ಕಂಥ ಜಾಗೃತಿ ಎಲ್ಲ ಕಡೆಗಳಲ್ಲಿ ಪಸರಿಸಲಿ. ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ನಾಯಕತ್ವವನ್ನು ಈ ರೀತಿಯಲ್ಲಿ ಬೆಳೆಸಿ ಮುಂದಿನ ಅವರ ಜೀವನದಲ್ಲಿಯೂ ಕೂಡ ಉತ್ತಮ ನಾಯಕರಾಗಿ ಮೂಡಿಬರಲಿಕ್ಕೆ ಒಂದು ಚಿತ್ರ ಅತ್ಯಂತ ಪ್ರೇರಣೆಯನ್ನು ನೀಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಚಿತ್ರದ ತಂಡದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಸಲ್ಲಿಸೋಕ್ಕೆ ಬಹಳ ಸಂತೋಷವನ್ನು ಪಡ್ತೇನೆ.